ಈ ಕಾಂಗ್ರೆಸ್ಸಿನ ಸರ್ಕಾರ ಮತಾಂಧರಿಗೆ ಮಣೆ ಆಗ್ತಾ ಇದೆ. ಅದರ ಮುಖಾಂತರ ಬಾಂಗ್ಲಾದೇಶದವರಿಗೆ ಏನಾದರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನ ರಾಜ್ಯದಲ್ಲಿ ನಾಂದಿ ಆಡ್ತೈತೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆಲ್ಲ ಒಂದು ರೀತಿ ಪಾಸ್ಪೋರ್ಟ್ ಬೇಕಾಗೇ ಇಲ್ಲ. ಬಾಂಗ್ಲಾದೇಶದಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರೋಕ್ಕೆ ಇದೇ ಸಾಕು ಹಬ್. ಬೆಂಗಳೂರನ್ನ ಕರ್ನಾಟಕವನ್ನ ಬಾಂಗ್ಲಾದೇಶದ ಹಬ್ ಮಾಡ್ತಾರೆ. ನಮ್ಮ ಚಿಂತೆ ಇರೋವಂಥದ್ದು ಕನ್ನಡಿಗರಿಗೆ ಇಲ್ಲದೆ ಇರೋವಂಥ ನೆಲ. ಬಾಂಗ್ಲಾದೇಶದ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಯಾಕೆ? ಅವ್ರನ್ನ ಬ್ರದರ್ಸ್ ಅನ್ನೋರು. ಕಾಂಗ್ರೆಸ್ ಪಾರ್ಟಿಗೆ ವೇಣುಗೋಪಾಲ್ ನಮ್ಮ ನಾಯಕರು ಅಂತಾರೆ. ಆಮೇಲೆ ಆ ಪಿರಿಯಾರೇನ್ ಕೇರಳದ ಪಿನ್ರಾಯನ್ ಅವರ NDA ಪಾರ್ಟ್ನರ್ ಅವರು, ಸಾರಿ INDA ಪಾರ್ಟ್ನರ್ ಅವ್ರಿಗೇನಾನ ಪ್ರೀತಿ ಇದ್ದರೆ ಈ ಕಾಂಗ್ರೆಸ್ ಅವ್ರದ್ದು ಜಮೀನು ಇದೆಯಲ್ಲ ಅಲ್ಲಿ ತಗೊಂಡೋಗಿ ಕೊಡಲಿ. ಕಾಂಗ್ರೆಸ್ ಲೀಡರ್ಸ್ದು ಜಮೀನು ಇದೆಯಲ್ಲ ಅಲ್ಲಿ ಕೊಡಲಿ. ಇದ್ಯಾಕೆ? ಕನ್ನಡಿಗರದ್ದು ಇದು 7 ಕೋಟಿ ಕನ್ನಡಿಗರಿಗೆ ಸೇರಿದ್ದು. ಇದು ಕಾಂಗ್ರೆಸ್ಗೆ ಸೇರಿದ್ದಲ್ಲ. ಈ ಜಮೀನೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಸೇರಿದರೆ ಕೊಡಲಿ ಇವರು. ಇದು ಕರ್ನಾಟಕದ 7 ಕೋಟಿ ಜನಗಳಿಗೆ ಸೇರಿದ್ದು ಜಮೀನು. ಇದನ್ನ ಯಾರೋ ವೇಣುಗೋಪಾಲ್ ಹೇಳಿದ್ರು ಅಂತ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ಹೊಸ ಸಂಪ್ರದಾಯ ಹಾಕಿದ್ರೆ ರಾಜ್ಯದಲ್ಲಿ ಒಂದು ರೀತಿ ದಂಗೆಯ ವಾತಾವರಣ ಎದ್ದೊಳ್ತದೆ. ಬಾಂಗ್ಲಾದೇಶರು ನಿರಂತರವಾಗಿ ವಲಸೆ ಬರೋದು, ಕರ್ನಾಟಕವನ್ನ ಡ್ರಗ್ ಮಾಫಿಯಾ, ಟೆರರಿಸ್ಟ್ ಮಾಫಿಯಾ, ಅಲ್ಲಿ ಹಿಂದೂಗಳ ಮೇಲೆ ಅಲ್ಲೇ ನಡೀತೈತೆ. ಅದನ್ನು ಕಾಂಗ್ರೆಸ್ ಅವರು ಇದುವರೆಗೂ ಖಂಡಿಸಿಲ್ಲ. ಆದರೆ ಇಲ್ಲಿ ಮುಸ್ಲಿಮರ ವಿಚಾರ ಬಂದಾಗ ಇಡೀ ಕಾಂಗ್ರೆಸ್ ಪಾರ್ಟಿ ಎದ್ದು ನಿಂತಿರೋದು ಯಾಕೆ? ನಮ್ಮ ಪ್ರಶ್ನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಆದರೆ ಕೊಲೆ ಆದ್ರೂ ಕೇಳಲ್ಲ. ಇಲ್ಲಿ ಮುಸಲ್ಮಾನರಿಗಾದರೆ ಕೇಳ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ನಾವು ಪ್ರಾರಂಭ ಮಾಡಿದಿರಿ. ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಇಲ್ಲಿಗೆ ಬಿಡಲ್ಲ. ಜನ ಹೋರಾಟ ಮಾಡಿದಿರಿ. ಮುಂದೆ ಬರೋ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತೀರಿ. ಕನ್ನಡಿಗರಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀವಿ.